ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡೋದು ವಿಷ್ಣುವರ್ಧನ್ ಅವರಿಗೆ ಇಷ್ಟ ಆಗ್ತಿರಲಿಲ್ಲ. ಆವಾಗ ವಿಷ್ಣುವರ್ಧನ್ ಅವರು ವಿಜಯ್ ಕುಮಾರ್ ಹತ್ರ ಚಂದ್ರ ಅವರನ್ನು ಕರೀರಿ ಮಾತಾಡಬೇಕು ಅಂತ ಹೇಳ್ತಾರೆ. ಅವರೊಂಥರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರಂತೆ. ಅಷ್ಟರ ಮಟ್ಟಿಗೆ ಅವರ ಒಂದು ಆರೋಗ್ಯ ಹದಗೆಟ್ಟಿತ್ತು. ಆಗಿನ ಕಾಲಕ್ಕೆ ಅದು ತುಂಬ ದೊಡ್ಡ ಮೊತ್ತ. ಈ ಹಣವನ್ನು ಅವ್ರಿಗೆ ಕೊಟ್ಟುಬಿಡಿ, ನಾನು ಕೊಟ್ಟೆ ಅಂತ ಹೇಳಿಬಿಡಿ ಅಂತ ಹೇಳಿ ಕಳಿಸ್ತಾರೆ. ಹಾಗೆಯೇ ಸಿನಿಮಾ ಮುಗಿತಾ ಬಂದಾಗೆ ವಿಜಯ್ ಕುಮಾರ್ ಅವ್ರ ಹತ್ರ ಎಲ್ಲರದ್ದು ಲೆಕ್ಕ ಚುಕ್ತಾ ಆಗಿದೆಯಾ ಅಂತ ಕೇಳ್ತಿದ್ರಂತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಹಿರಿಯ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರುವಂತಹ ವಿಜಯ್ ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಹಂಚಿಕೊಂಡಿರುವಂತಹ ಕೆಲವೊಂದು ಅಪರೂಪದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ಸಂಚಿಕೆಯಲ್ಲಿ ಹೇಳ್ತಾ ಇರುವಂತಹ ವಿಷಯಗಳನ್ನು ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವಂತಹ ಆ ಕಾರಣದಂತೆ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ವಿಜಯ್ ಕುಮಾರ್ ಅವರು ಪುಟ್ಟಣ್ಣ ಕಣಗಾಲ್ ಅವರ ಸಂಬಂಧಿಕರು ಕೂಡ. ಇವರು ನಾಗರಹಾವು ಸಿನಿಮಾದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ನಂತರ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋಕ್ಕೆ ಆರಂಭ ಮಾಡಿದ್ರು. ವಿಷ್ಣುವರ್ಧನ್ ಅವರ ಜೊತೆ ಸುಮಾರು 80ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಹೇಳೋ ಪ್ರಕಾರ ಈ ದಾನ ಧರ್ಮ ಮಾಡೋದೆಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸ್ಟಾರ್ ಆದಮೇಲೆ ರೂಢಿ ಮಾಡ್ಕೊಂಡಿದ್ದಲ್ಲ, ಅವರಿಗೆ ಈ ಗುಣ ಹುಟ್ಟಿನಿಂದಲೇ ಬಂದಿದೆ, ಅದು ಅವರ ಸಂಸ್ಕಾರ. ಮತ್ತು ಅವರು ಈ ಥರ ದಾನ ಮಾಡಿದ್ದು ಯಾರಿಗೂ ಗೊತ್ತಾಗ್ತಿರಲಿಲ್ಲ, ಅವ್ರಿಗೆ ಹೇಳೋಕ್ಕೂ ಬಿಡ್ತಿರಲಿಲ್ಲ. ಸ್ವತಃ ಅವರ ಶ್ರೀಮತಿ ಭಾರತಿಯವರಿಗೆ ವಿಷ್ಣುವರ್ಧನ್ ಅವರು ಎಷ್ಟೋ ದಾನ ಮಾಡಿರೋ ವಿಷಯ ಗೊತ್ತಿರ್ತಿರಲಿಲ್ಲ ಅಂತ. ಹೀಗೆ ಅವರು ಮಾತಾಡ್ತಾ ಒಂದು ಘಟನೆಯನ್ನು ನೆನಪಿಸ್ಕೊಳ್ತಾರೆ. ಒಂದು ಸಮಯದಲ್ಲಿ ಸಿಹಿಕೈ ಚಂದ್ರ ಅವರಿಗೆ ಆರೋಗ್ಯ ತುಂಬ ಹದಗೆಟ್ಟಿರುತ್ತೆ. ಹಾಗೆಯೇ ತುಂಬ ಕಷ್ಟ ಕೂಡ ಇರುತ್ತೆ. ಅವ್ರ ಕಾರನ್ನು ಕೂಡ ಅವರು ಮಾರಿರ್ತಾರೆ. ಈ ವಿಷಯ ವಿಷ್ಣುವರ್ಧನ್ ಅವರಿಗೆ ತಿಳಿಯುತ್ತೆ. ಆವಾಗ ವಿಷ್ಣುವರ್ಧನ್ ಅವರು ವಿಜಯ್ ಕುಮಾರ್ ಹತ್ರ ಚಂದ್ರ ಅವ್ರನ್ನ ಕರೀರಿ ಮಾತಾಡಬೇಕು ಅಂತ ಹೇಳ್ತಾರೆ. ಸಿಹಿಕೈ ಚಂದ್ರ ಅವರು ಬಂದ ನಂತರ ವಿಜಯ್ ಕುಮಾರ್ ಅವ್ರನ್ನ ಹೊರಗಡೆ ಇಟ್ಟು ಕೇವಲ ಚಂದ್ರ ಅವರನ್ನಷ್ಟೇ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ತುಂಬ ಹೊತ್ತು ಮಾತನಾಡ್ತಾರೆ. ನಂತರ ಹೀಗೆ ನಡೀತು ಅಂತ ವಿಜಯ್ ಕುಮಾರ್ ಅವರಿಗೆ ವಿಷಯ ಗೊತ್ತಿಲ್ಲ. ಆದರೆ ಚಂದ್ರ ಅವರಿಗೆ ಸಹಾಯ ಸಿಕ್ಕಿರುತ್ತೆ, ಅವ್ರು ಗುಣಮುಖರು ಕೂಡ ಆಗ್ತಾರೆ. ಆದರೆ ವಿಷ್ಣುವರ್ಧನ್ ಅವರ ಪದ್ಧತಿಯೇ ಹೀಗಿತ್ತು. ಅವ್ರು ಯಾರಿಗೆ ದಾನ ಮಾಡಿದ್ರೂ ಎಲ್ಲೂ ಹೇಳಕ್ಕೆ ಬಿಡ್ತಿರಲಿಲ್ಲ. ಇವಿಷ್ಟೇ ಅಲ್ಲದೆ ಒಂದು ಸಿನಿಮಾ ನಡೀತಿದೆ ಅಂದರೆ ಆ ಸಿನಿಮಾದ ಸಹ ಕಲಾವಿದರಾಗಿರಲಿ, ತಂತ್ರಜ್ಞರಾಗಿರಲಿ, ಇವರೆಲ್ಲರನ್ನೂ ಒಂದು ಕುಟುಂಬ ಅಂತ ವಿಷ್ಣುವರ್ಧನ್ ಅವರು ನೋಡ್ಕೊಳ್ತಿದ್ರು. ಯಾರ ಮಧ್ಯೆನೂ ಭೇದ ಭಾವ ಮಾಡ್ತಿರಲಿಲ್ಲ. ಹಾಗೆಯೇ ಎಲ್ಲರಿಗೂ ಒಂದೇ ರೀತಿಯ ಊಟ ತರಬೇಕಿತ್ತು, ಎಲ್ಲರಿಗೂ ಒಂದೇ ರೀತಿಯ ಒಂದು ವ್ಯವಸ್ಥೆ ಇರಬೇಕಿತ್ತು. ಒಮ್ಮೆ 2000 ಜನರಿಗೆ ಬಿರಿಯಾನಿ ಮಾಡಿದ್ದಿದೆ ಅಂತ ವಿಜಯ್ ಕುಮಾರ್ ಅವರು ನೆನಪಿಸ್ಕೊಳ್ತಾರೆ. ಹಾಗೆಯೇ ಸಿನಿಮಾ ಮುಗಿತಾ ಬಂದಾಗೆ ವಿಜಯ್ ಕುಮಾರ್ ಅವ್ರ ಹತ್ರ ಎಲ್ಲರದ್ದು ಲೆಕ್ಕ ಚುಕ್ತಾ ಆಗಿದೆಯಾ ಅಂತ ಕೇಳ್ತಿದ್ರಂತೆ. ಸಹ ಕಲಾವಿದರಿಗೆ ದುಡ್ಡು ಕೊಡಬೇಕಿದ್ರೆ ಚೌಕಾಸಿ ಮಾಡಬೇಡಿ, ನಿಮಗೇನಾದ್ರು ಸಮಸ್ಯೆ ಇದ್ದರೆ ನನಗೆ ಹೇಳಿ ಅಂತ ವಿಷ್ಣುವರ್ಧನ್ ಅವ್ರು ಹೇಳ್ತಿದ್ರಂತೆ. ಎಲ್ಲರದ್ದು ಲೆಕ್ಕ ಚುಕ್ತಾ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಡಬ್ಬಿಂಗ್ ಮಾಡ್ತಿದ್ರಂತೆ. ಯಾರ್ದಾದ್ರೂ ಲೆಕ್ಕ ಬಾಕಿ ಇದೆ ಅಂದರೆ ಡಬ್ಬಿಂಗ್ನ ಮುಗಿಸ್ತಾನೆ ಇರಲಿಲ್ಲವಂತೆ. ಈ ರೀತಿ ವಿಷ್ಣುವರ್ಧನ್ ಅವರು ಅವರ ಸಹ ಕಲಾವಿದರ ಮೇಲೆ ಒಂದು ಕಾಳಜಿಯನ್ನು ತೋರಿಸ್ತಿದ್ರು. ಹಾಗಂತ ಅವರಿಗೆ ನಿರ್ಮಾಪಕರ ಮೇಲೆ ದ್ವೇಷ ಅಲ್ಲ. ಸಿನಿಮಾ ಅಂದಮೇಲೆ ಎಷ್ಟೋ ನಿರ್ಮಾಪಕರಿಗೆ ಸಮಸ್ಯೆ ಆಗುತ್ತೆ, ನಾವು ಕೂಡ ಅದನ್ನು ಕೇಳಿದ್ದೀವಿ. ಆದರೆ ನಿರ್ಮಾಪಕರಿಗೆ ಈ ರೀತಿ ಸಮಸ್ಯೆ ಆದಾಗ ಅವರು ಸುಳ್ಳು ಹೇಳಬಾರ್ದು. ಅವ್ರಿಗೆ ಅಷ್ಟು ಸಮಸ್ಯೆ ಇದ್ದರೆ ಓಪನ್ನಾಗಿ ಹೇಳ್ಕೊಳ್ಳಿ, ನಾನು ಅದಕ್ಕೆ ಏನು ಅಂತ ವ್ಯವಸ್ಥೆ ಮಾಡ್ತೇನೆ. ಒಟ್ಟಿನಲ್ಲಿ ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡೋದು ವಿಷ್ಣುವರ್ಧನ್ ಅವರಿಗೆ ಇಷ್ಟ ಆಗ್ತಿರಲಿಲ್ಲ. ಇದೇ ರೀತಿ ರೆಹಮಾನ್ ಅವರಿಗೆ ಒಮ್ಮೆ ವಿಷ್ಣುವರ್ಧನ್ ಅವ್ರ ಜೊತೆ ಸಿನಿಮಾ ಮಾಡಿದಾಗ ಲಾಸ್ ಆಗಿರುತ್ತೆ. ಅದನ್ನೇನು ರೆಹಮಾನ್ ಅವರು ಹೋಗ್ಕೊಂಡು ವಿಷ್ಣುವರ್ಧನ್ ಅವ್ರ ಹತ್ರ ಹೇಳಿರಲ್ಲ. ಆದರೆ ವಿಷ್ಣುವರ್ಧನ್ ಅವರಿಗೆ ವಿಷಯ ಗೊತ್ತಾಗುತ್ತೆ. ಅವರೇ ನಂತರ ರೆಹಮಾನ್ ಅವ್ರನ್ನ ಕರೆದು ಇನ್ನೊಂದು ಸಿನಿಮಾಗೆ ಕಾಲ್ ಶೀಟ್ ಕೊಡ್ತಾರೆ. ಈ ರೀತಿ ಯಾರಿಗಾದರೂ ತೊಂದರೆ ಆಗಿದೆ ಅಂತ ಗೊತ್ತಾದರೆ ಮತ್ತೊಂದು ಸಿನಿಮಾಗೆ ವಿಷ್ಣುವರ್ಧನ್ ಅವರು ಕಾಲ್ ಶೀಟ್ ಕೊಡ್ತಿದ್ರಂತೆ. ಹೀಗೆ ದೊಡ್ಡ ನಾಯಕ ನಟ ಆದರೂ ಕೂಡ ತಮ್ಮದಾಯಿತು, ತಮಗೆ ದುಡ್ಡು ಬಂದ್ರಾಯ್ತು ಅನ್ನೋ ಬದಲು ಇಡೀ ಸಿನಿಮಾದಲ್ಲಿ ಸಹ ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ಕೊನೆಗೆ ನಿರ್ಮಾಪಕರಾಗಲಿ ಯಾರಿಗೂ ಮೋಸ ಆಗಬಾರ್ದು, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ವಿಷ್ಣುವರ್ಧನ್ ಅವರ ಆಶೆಯಾಗಿತ್ತು. ಇವೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ವಿಜಯ್ ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆದಂತಹ ಘಟನೆಗಳು. ಇದೇ ರೀತಿ ವಿಷ್ಣುವರ್ಧನ್ ಅವರ ಆಪ್ತ ಗೆಳೆಯರಾದಂತಹ ಸುಂದರ್ ರಾಜ್ ಅವರು ಕೂಡ ಒಂದು ವಿಶೇಷ ಘಟನೆಯನ್ನು ನೆನಪು ಮಾಡ್ಕೊಳ್ತಾರೆ. ಸುಂದರ್ ರಾಜ್ ಅವರು ವಿಷ್ಣುವರ್ಧನ್ ಅವರಿಗೆ ವಿದ್ಯಾರ್ಥಿ ಜೀವನದಿಂದ ಕೂಡ ಪರಿಚಿತರು. ಹಾಗೆಯೇ ತುಂಬ ಆತ್ಮೀಯ ಸ್ನೇಹಿತರು ಕೂಡ. ವಿಷ್ಣುವರ್ಧನ್ ಅವರು ಎಲ್ಲ ಕಾರ್ಯಕ್ರಮಕ್ಕೂ ಅವರ ಮನೆಗೆಲ್ಲ ಹೋಗ್ತಿದ್ರು. ಹಾಗೆ ಸುಂದರ್ ರಾಜ್ ಅವರು ಕೂಡ ವಿಷ್ಣುವರ್ಧನ್ ಅವರ ಫ್ಯಾಮಿಲಿ ಜೊತೆ ಒಳ್ಳೆ ಒಡನಾಟ ಹೊಂದಿದ್ರು. ಸುಂದರ್ ರಾಜ್ ಅವರ ತಾಯಿಗೆ ವಿಷ್ಣುವರ್ಧನ್ ಅವರು ಅಂದರೆ ತುಂಬ ಇಷ್ಟ ಆಗಿತ್ತಂತೆ. ಒಮ್ಮೆ ಅವ್ರು ಹೇಳೋರಂತೆ,
ನೀನು ಅಷ್ಟು ಗೆಳೆಯ ಅಂತೀಯ, ಆದರೆ ಒಮ್ಮೆನೂ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಿಲ್ಲ ಅಂತ. ಈ ವಿಷಯನ ಸುಂದರ್ರಾಜ್ ಅವರು ವಿಷ್ಣುವರ್ಧನ್ ಅವರಿಗೆ ಹೇಳಿದಾಗ ಅವತ್ತೇ ಅವರ ಮನೆಗೆ ಬಂದು ಅವರ ತಾಯಿಯನ್ನು ಮಾತಾಡ್ಸ್ಕೊಂಡು ಹೋದ್ರಂತೆ. ನಂತರ ಈ ರೀತಿ ಮನೆಗೆ ಬಂದು ಹೋಗೋದು, ಕಾರ್ಯಕ್ರಮಕ್ಕೆ ಹೋಗೋದು ಎಲ್ಲ ಆರಂಭವಾಯ್ತಂತೆ. ಹೀಗೆ ವಿಷ್ಣುವರ್ಧನ್ ಅವರ ಜೊತೆ ಸ್ನೇಹ ಸಂಬಂಧದ ಬಗ್ಗೆ ಮಾತಾಡ್ತಾ ಸುಂದರ್ರಾಜ್ ಅವರು ಒಂದು ವಿಶೇಷ ಘಟನೆಯನ್ನು ನೆನಪು ಮಾಡ್ಕೊಳ್ತಾರೆ. ಒಮ್ಮೆ ಬಿ ವಿ ಕಾರಂತರಿಗೆ ತುಂಬ ಆರೋಗ್ಯ ಕೆಟ್ಟೋಗಿತ್ತಂತೆ. ಅವರೊಂಥರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದರಂತೆ. ಅಷ್ಟರ ಮಟ್ಟಿಗೆ ಅವರ ಒಂದು ಆರೋಗ್ಯ ಹದಗೆಟ್ಟಿತ್ತು. ಈ ವಿಷಯ ವಿಷ್ಣುವರ್ಧನ್ ಅವರಿಗೆ ಹೇಗೋ ತಿಳಿತು. ಆಗ ಅವರು ಸುಂದರ್ರಾಜ್ ಅವರ ಹತ್ರ ಒಮ್ಮೆ ಕಾರಂತರನ್ನು ನೋಡ್ಕೊಂಡು ಬನ್ನಿ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಸುಂದರ್ರಾಜ್ ಅವರು ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬಂದು, ತುಂಬ ಕಷ್ಟ ಇದೆ ಅವರ ಪರಿಸ್ಥಿತಿ, ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ, ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಸುಂದರ್ರಾಜ್ ಅವರ ಹತ್ರ ಸುಮಾರು 25,000 ರೂಪಾಯಿ ಹಣವನ್ನು ಕೊಡ್ತಾರೆ. ಆಗಿನ ಕಾಲಕ್ಕೆ ಅದು ತುಂಬ ದೊಡ್ಡ ಮೊತ್ತ. ಈ ಹಣವನ್ನು ಅವ್ರಿಗೆ ಕೊಟ್ಟುಬಿಡಿ, ನಾನು ಕೊಟ್ಟೆ ಅಂತ ಹೇಳಿಬಿಡಿ ಅಂತ ಹೇಳಿ ಕಳಿಸ್ತಾರೆ. ಸುಂದರ್ರಾಜ್ ಅವರಿಗೆ ಅಲ್ಲಿ ಕಾರಂತರನ್ನ ಮೀಟ್ ಮಾಡಿ ಈ ಹಣವನ್ನು ಕೊಟ್ಟಾಗ ವಿಷ್ಣುವರ್ಧನ್ ಅವರು ಕೊಟ್ಟಿದ್ದು ಅಂತ ಹೇಳದೆ ಬರಲಿಕ್ಕೆ ಮನಸ್ಸಾಗಲ್ಲ. ಈ ಹಣವನ್ನು ವಿಷ್ಣು ಅವರು ಕೊಟ್ಟಿದ್ದು ಅಂತ ತಿಳಿಸಿ ಬರ್ತಾರೆ. ಇಷ್ಟೆಲ್ಲ ಸಹಾಯ ಮಾಡ್ತಿರೋ ವಿಷ್ಣು ಯಾವಾಗಲೂ ಅದನ್ನು ಹೇಳ್ಕೊಳ್ತಿರಲಿಲ್ಲ. ಆದರೆ ನನಗೆ ಆ ಸಮಯದಲ್ಲಿ ಇದನ್ನು ಅವರು ಕೊಟ್ಟಿದ್ದು ಅಂತ ಹೇಳಬೇಕು ಅಂತ ಅನ್ನಿಸ್ತು. ಆದ್ದರಿಂದ ವಿಷ್ಣುವರ್ಧನ್ ಅವರು ಎಷ್ಟೇ ಈ ರೀತಿ ಹೇಳಬೇಡ ಅಂತಂದರೂ ನಾನು ಅಲ್ಲಿ ಇವರು ಕೊಟ್ಟಿದ್ದ ಹಣ ಅಂತ ಹೇಳಬಂದೆ ಅಂತ ಹೇಳ್ತಾರೆ. ಇದೇ ರೀತಿ ಹಿರಿಯ ನಟ ಬಾಲಣ್ಣನವರಿಗೆ ಕೂಡ ವಿಷ್ಣುವರ್ಧನ್ ಅವರು ಸಹಾಯ ಮಾಡಿದ್ರಂತೆ. ಸುಂದರ್ರಾಜ್ ಅವರು ಹೇಳೋ ಪ್ರಕಾರ ವಿಷ್ಣುವರ್ಧನ್ ಅವರು ಕೇವಲ ಯಜಮಾನ ಸಿನಿಮಾ ಮಾಡಿಲ್ಲ, ಯಜಮಾನ ಸಿನಿಮಾದಂತೆಯೇ ಇಡೀ ಸಿನಿಮಾ ಚಿತ್ರರಂಗಕ್ಕೆ ಯಜಮಾನರಾಗಿದ್ದನಂತವರು. ಯಾರಿಗೆ ಯಾವುದೇ ರೀತಿಯ ಕಷ್ಟ ಬರಲಿ ಅದಕ್ಕೆ ಸಹಾಯ ಮಾಡಲಿಕ್ಕೆ ರೆಡಿ ಇರ್ತಿದ್ರು. ಪುಟ್ಟಣ್ಣ ಕಣಗಾಲ್ ಅವರು ಅವರಿಗೆ ವಿಷ್ಣುವರ್ಧನ ಅಂತ ಹೆಸರಿಟ್ಟ ಹಾಗೆ ಅವರು ರಾಜರಂತಲೇ ಬಾಳಿದ್ರು. ಅವರು ಜೀವನದಲ್ಲಿ ಕೆಲವೊಂದು ನೋವುಗಳನ್ನು ನೋಡಬೇಕಾದ್ರೂ ಯಾರಿಗೆ ಯಾವತ್ತಾದರೂ ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಂತಾದರೆ ತಪ್ಪದೇ ಸಹಾಯ ಮಾಡ್ತಿದ್ರು. ಅಂಥ ಒಂದು ಅದ್ಭುತ ವ್ಯಕ್ತಿಯ ಜೊತೆ ವಿದ್ಯಾರ್ಥಿ ಜೀವನದಿಂದ ಕೂಡ ಇದ್ದಿದ್ದು ನನ್ನ ಪುಣ್ಯ ಅಂತ ಸುಂದರ್ರಾಜ್ ಅವರು ತುಂಬ ಭಾವುಕರಾಗಿ ದೇವರು ಇಂಥ ಒಬ್ಬ ಮನುಷ್ಯನನ್ನು ಕೇವಲ 60 ವರ್ಷಕ್ಕೆ ತನ್ನ ಕಡೆ ಕರೆಸ್ಕೊಂಬಿಟ್ಟ ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಗಳಲ್ಲಿ ಈ ರೀತಿಯ ಇನ್ನಷ್ಟು ವಿಶಿಷ್ಟವಾದ ಕುತೂಹಲಕರವಾದ ವಿಷಯಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.